ಹಾಯ್ ಎವ್ರಿವನ್, ನಾನು ನಿಮ್ಮ ಅಶ್ವಿನಿ ಜೈನ್. ವೆಲ್ಕಮ್ ಟು ಮೈ ಚಾನಲ್ ಕನಸುಗಳ ಅಕ್ಷರಧಾರೆ. ಇದು ಕತೆಗಳ ಲೋಕ. ಈಗ ಕತೆಯ ಮುಂದುವರೆದ ಭಾಗವನ್ನು ನೋಡೋಣ. ಅದಕ್ಕೂ ಮುಂಚೆ ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ. ಕತೆಯ ಶೀರ್ಷಿಕೆ ಈ ಜೀವ ನಿನಗಾಗಿ. ಅಧ್ಯಾಯ 43. ಮೌನರಾಗ. ಸೃಜಯ್ನನ್ನು ಕೋಣೆಗೆ ಬಿಟ್ಟ ಅಭಿ ಅಮ್ಮು ಮೌನವನ್ನೇ ಆಲೋಚಿಸುತ್ತಾ ಮನೆಗೆ ಹೊರಟರೆ ಚಾರ್ವಿ ಜೈಗೆ ಗುಣ ಆಗುವವರೆಗೂ ಅಲ್ಲೇ ಇರುವುದಾಗಿ ಹಠ ಮಾಡಿ ಉಳಿದುಕೊಂಡಳು. ಇದರಿಂದ ಅಮೃತಾಳ ಮನಸ್ಸು ಮತ್ತಷ್ಟು ನೊಂದರೂ ವಾಸ್ತವದೊಂದಿಗೆ ಬದುಕು ನೋಡಲು ಕಲಿಯುತ್ತಿರುವವಳಿಗೆ ಇದು ಒಂದು ರೀತಿ ಪರೀಕ್ಷೆಯೇ ಆಗಿತ್ತು. ನಿಷ್ಕಲ್ಮಶ ಮನಸ್ಸಿನ ಮಕ್ಕಳ ಮೇಲೆ ಎಳ್ಳಷ್ಟೂ ಸಂದೇಹವಿಲ್ಲದ ಸಾಕಮ್ಮ ಯಾವುದಕ್ಕೂ ಭಾಗವಹಿಸದೆ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಾ ಇದ್ದರೂ ಕೂಡ ಅಮ್ಮುವಿನ ಇತ್ತೀಚಿನ ಮೌನ ಹಾಗೂ ಅವಳ ನೋವು ಯಾಕೋ ಅವರಿಗೂ ಹಿಂಸೆ ನೀಡಿತ್ತು. ಯಾರ ಮುಂದೂ ತನ್ನ ನೋವನ್ನು ತೋರಿಸಿಕೊಳ್ಳದ ಹುಡುಗಿ ಒಂಟಿಯಾಗಿ ಕೋಣೆಯಲ್ಲಿ ಅತ್ತು ಹಗುರಾಗುವುದನ್ನು ಸಾಕಮ್ಮನ ಅನುಭವಿ ಕಣ್ಣುಗಳು ಸಾಕಷ್ಟು ಬಾರಿ ಗುರುತಿಸಿದ್ದವು. ಜೊತೆಗೆ ಜೈ ಅನಾರೋಗ್ಯ ಅಮ್ಮುವಿನ ನೋವಿಗೆ ಕಾರಣವಲ್ಲ ಎಂಬ ಸತ್ಯವೂ ಸಹ ಸಾಕಮ್ಮನ ಅನುಭವಕ್ಕೆ ಬಂದಿತ್ತು. ಆದರೂ ತಮ್ಮ ಎಲ್ಲೆ ದಾಟದ ಸಾಕಮ್ಮ ಮಕ್ಕಳ ಒಳಿತನ್ನೇ ಬಯಸಿ ಕಾಣದ ದೇವರಲ್ಲಿ ಅವರ ಹಿತಕ್ಕಾಗಿ, ಸಂತೋಷಕ್ಕಾಗಿ ಮೊರೆ ಇಟ್ಟಿತ್ತು. ತನ್ನ ಸ್ಥಿತಿ ಹಾಗಿದ್ದರೂ ಸಹ ಸಾಕಮ್ಮನ ಮುಖಾಂತರ ಅಮ್ಮುವಿನ ಕಾಳಜಿ ಮಾಡುತ್ತಿದ್ದ ಜೈ ಅವಳ ನೋವಿನ ಸಂಗತಿಯನ್ನು ಕೇಳಿ ತಿಳಿದುಕೊಂಡಿದ್ದ ಹಾಗೂ ಮನದಲ್ಲೇ ನೊಂದುಕೊಂಡಿದ್ದ. ಹುಷಾರಾದ ಕೂಡಲೇ ಅವಳೊಂದಿಗೆ ಮಾತನಾಡಿ ಅವಳನ್ನು ಸಮಾಧಾನಿಸಬೇಕೆಂದು ತೀರ್ಮಾನಿಸಿದ್ದ. ಸೃಜಯ್ನ ಪ್ರತಿಯೊಂದು ಕೆಲಸಗಳನ್ನು ಚಾರ್ವಿಯೇ ತುಂಬ ಮುತುವರ್ಜಿ ವಹಿಸಿಕೊಂಡು ಮಾಡುತ್ತಿದ್ದಳು. ಅವನಿಗೆ ಊಟ ತಿಂಡಿ ಎಲ್ಲವನ್ನೂ ಅವನ ಕೋಣೆಗೆ ತಾನೇ ತೆಗೆದುಕೊಂಡು ಹೋಗಿ ತಾನೇ ತನ್ನ ಕೈಯಾರೆ ತಿನ್ನಿಸುತ್ತಿದ್ದಳು. ಬೇರೆ ಯಾರಿಗೂ ಅವನೊಂದಿಗೆ ಮಾತನಾಡಲು ಆಗುತ್ತಿರಲಿಲ್ಲ. ಸಾಕಮ್ಮನಿಗೆ ಚಾರ್ವಿಯ ನಡೆ ನುಡಿ ಹಿಡಿಸದೇ ಇದ್ದರೂ ಅಮ್ಮು ಮತ್ತು ಜೈ ಸುಮ್ಮನೆ ಇರುವುದನ್ನು ಕಂಡು ತಾವೂ ಸಹ ಸುಮ್ಮನಾಗಿದ್ದರು. ಅಮೃತಾಗೆ ಎಷ್ಟೇ ಸಂಕಟ ಹಿಂಸೆ ಆದರೂ ಅವರಿಬ್ಬರು ಪರಸ್ಪರ ಪ್ರೀತಿಸುತ್ತಿರುವವರು. ಅವರ ಮಧ್ಯೆ ತಾನೇ ಮೂರನೆಯವಳು. ತಾನು ಅವರ ಮಧ್ಯೆ ಪ್ರವೇಶ ಮಾಡುವುದು ಸಮಂಜಸವಲ್ಲ ಎಂದು ತಿಳಿದು ಮೊದಲೇ ಇದ್ದ ಅಂತರವನ್ನು ಇನ್ನಷ್ಟು ಹೆಚ್ಚಿಸಿದ್ದಳು. ಅವಳು ಅಂತರ್ಮುಖಿಯಾಗಿ ಇರುವುದನ್ನು ನೋಡಿದ ಸಾಕಮ್ಮನಿಗೆ ಅದಕ್ಕೆ ಕಾರಣ ಚಾರ್ವಿಯೇ ಎಂಬುದನ್ನು ಅವರ ಅನುಭವಸ್ಥ ಕಣ್ಣುಗಳು ಗುರುತಿಸಿದ್ದವು. ಮನೆಯಲ್ಲಿದ್ದರೆ ಮನನೊಂದುಕೊಳ್ಳುವುದರ ಹೊರತಾಗಿ ಬೇರೇನೂ ಆಗದು ಎಂದು ಅರಿತ ಅಮೃತ ಕಾಲೇಜು ಹೋಗಲು ಶುರು ಮಾಡಿದಳು. ಚಾರ್ವಿ ಜೈ ಒಟ್ಟಿಗೆ ಇರುವುದರಿಂದಲೋ ಅಥವಾ ಅಂತರದಲ್ಲಿ ಇದ್ದುದರಿಂದಲೋ ಅಮ್ಮು ಒಮ್ಮೆಯೂ ಜೈ ಕೋಣೆಗೆ ಹೋಗಿ ಅವನನ್ನು ನೋಡುವ ಪ್ರಯತ್ನ ಮಾಡಿರಲಿಲ್ಲ. ಅವನ ಪರಿಸ್ಥಿತಿಯ ಅರಿವಿದ್ದವಳಿಗೆ ಅವನ ಸೇವೆ ಮಾಡುವ, ಅವನನ್ನು ನೋಡುವ, ಅವನೊಟ್ಟಿಗೆ ಮಾತನಾಡುವ ಮನಸ್ಸಿದ್ದರೂ ಚಾರ್ವಿಯ ಉಪಸ್ಥಿತಿಗೆ ಅವಳ ಬುದ್ಧಿ ಅವಳನ್ನು ಅಲ್ಲಿ ಹೋಗದಂತೆ ತಡೆದಿತ್ತು. ಮನೆಗೆ ಬಂದ ಮೇಲೂ ಅಮ್ಮು ಒಮ್ಮೆಯೂ ಅವನನ್ನು ಕಾಣಲು ಬಾರದಿದ್ದುದು ಅವನಿಗೆ ಸಹಜವಾಗೇ ಕೋಪದ ಜೊತೆಗೆ ಬೇಸರವೂ ಆಗಿತ್ತು. ಅವಳ ಬರುವಿಕೆಗಾಗಿ ಅವನ ಕಣ್ಣುಗಳು ಸದಾ ಅವನ ಕೋಣೆಯ ಬಾಗಿಲಿನತ್ತಲೇ ಇರುತ್ತಿದ್ದವು. ಅವಳು ಕಾಲೇಜಿಗೆ ಹೋದ ವಿಷಯ ತಿಳಿದವನಿಗೆ ಅವಳು ತನ್ನನ್ನು ನಿರ್ಲಕ್ಷಿಸುತ್ತಿರುವಳು ಎಂದೇ ಎನಿಸಿದ್ದು. ಮೊದಲೇ ಕುಡಿದು ಬಂದಿದ್ದಕ್ಕೆ ಕೋಪಗೊಂಡಿದ್ದಳು. ಜೊತೆಗೆ ಮೊನ್ನೆ ಚಾರ್ವಿ ಮಾಡಿದ ಅವಾಂತರ ಎಲ್ಲ ಸೇರಿ ಬೊಂಬೆ ತುಂಬ ಕೋಪ ಮಾಡಿಕೊಂಡಿರುವಳು. ಅವಳಿಗೆ ಹೇಗಪ್ಪ ಸಮಾಧಾನ ಮಾಡುವುದು ಎಂದು ಸಾಕಷ್ಟು ಯೋಚಿಸಿದವನಿಗೆ ಅವಳ ಮನದಿ ಹೊತ್ತಿದ ನೋವಿನ ಜ್ವಾಲೆಯ ಕನಿಷ್ಠ ಕಲ್ಪನೆಯೂ ಇರಲಿಲ್ಲ. ಜೈ ಮನೆಗೆ ಬಂದು ಈಗಾಗಲೇ ವಾರ ಕಳೆದಿತ್ತು. ಅವನ ಪರಿಸ್ಥಿತಿ ಇತ್ತೀಚೆಗೆ ಸ್ವಲ್ಪ ಸುಧಾರಿಸಿದ್ದು ನೋಡಿ ಚಾರ್ವಿ ಹಾಸ್ಟೆಲ್ಗೆ ಹೊರಟು ನಿಂತಿದ್ದಳು. ಜೈನ ಮನಸ್ಸು ಅವನ ಬೊಂಬೆಯ ನಿರ್ಲಕ್ಷ್ಯದ ವರ್ತನೆಯನ್ನು ಸಹಿಸಲು ಶಕ್ಯವಿರಲಿಲ್ಲ. ಮನದಲ್ಲೇ ಅವಳಲ್ಲಿ ಕ್ಷಮೆಯಾಚಿಸಿದ್ದ. ಗೊತ್ತಿಲ್ಲದೆ ನಾ ಮಾಡಿದ ಒಂದೊಂದು ತಪ್ಪೆಲ್ಲವೂ ಈಗ ಕಣ್ಣೆದುರಲಿವೆ.
ನಿನಗಾದ ನೋವೆಲ್ಲವ ಗಮನಿಸದೆ ಕಿವಿಗೊಡದೆ ನಾನು ಮೂರ್ಖನಾದೆ. ಕ್ಷಮಿಸು, ಕ್ಷಮಿಸು, ಒಂದು ಸಾರಿ ನನ್ನ ಕ್ಷಮಿಸು. ನನ್ನ ತಪ್ಪು ನನಗೆ ಅರಿವಾಗಿರಲು ನಿನ್ನಿಂದ ತಾನೇ ಈ ಉಸಿರು. ಕ್ಷಮಿಸು, ಕ್ಷಮಿಸು, ಕೊನೇ ಸಾರಿ ನನ್ನ ಕ್ಷಮಿಸು. ನನ್ನ ತಪ್ಪು ನನಗೆ ಅರಿವಾಗಿರಲು ನಿನ್ನಿಂದ ತಾನೇ ಹಸಿರು. ಬೇರೇನು ತೋಚದೆ ನಿನಗೆ ನನ್ನನ್ನೇ ದೂರ ತಳ್ಳುವ ಯೋಚನೆ ಮಾಡಿರುವೆ. ಕಾಲೂರಿ ಬೇಡುವೆ ಒಂದೇ, ದಯಮಾಡಿ ನೀಡು ಕೊನೆಯ ಅವಕಾಶ. ಎಲ್ಲವನ್ನೂ ಸರಿಪಡಿಸುವೆ. ಕ್ಷಮಿಸು, ಕ್ಷಮಿಸು, ಒಂದು ಸಾರಿ ನನ್ನ ಕ್ಷಮಿಸು. ಒಂದೇ ಒಂದು ಸಾರಿ ನೀನು ನನ್ನ ಕ್ಷಮಿಸು. ಅವನ ಮನಸ್ಸು ಅವಳಿಗಾಗಿ ಹಂಬಲಿಸುತ್ತಿತ್ತು. ವಾರದಿಂದಲೂ ಅವಳು ತನ್ನನ್ನು ನಿರ್ಲಕ್ಷಿಸಿದ್ದಕ್ಕೆ ಅವಳೊಂದಿಗೆ ಜಗಳವಾಡಬೇಕು ಎಂದು ಹುಸಿ ಮುನಿದು ಅವಳಿಗಾಗಿ ಕಾಯುತ್ತಾ ಕುಳಿತಿದ್ದನು. ಚಾರ್ವಿ ಕೂಡ ಇಂದು ಹಾಸ್ಟೆಲ್ ಹೋಗುವವಳಿದ್ದಳು. ಹೋಗುವ ಮುನ್ನ ಒಮ್ಮೆ ಅಮೃತ ಒಟ್ಟಿಗೆ ಮಾತನಾಡಿಯೇ ಹೋಗುವುದು ಉತ್ತಮ ಎಂದು ಅವಳಿಗಾಗಿ ಕಾಯುತ್ತಿದ್ದಳು. ವಾರದಿಂದ ಜೈ ಕಾಳಜಿ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದ ಚಾರ್ವಿ ಒಮ್ಮೆಯೂ ಸಹ ಅಮ್ಮು ಜೊತೆ ಮಾತನಾಡುವ ಸಂದರ್ಭ ಸೃಷ್ಟಿಯಾಗಿರಲಿಲ್ಲ. ಆದರೆ ಇಂದು ತಾನು ಹೊರಡುವ ಮುನ್ನ ಅವಳ ಜೊತೆ ಮಾತನಾಡಿಯೇ ಹೋಗಬೇಕು ಎಂದು ತೀರ್ಮಾನಿಸಿ ಅವಳಿಗಾಗಿ ಕಾಯುತ್ತಿದ್ದಳು. ಅಮ್ಮುವಿನ ಮನ ಒಂಟಿತನದ ಸಂಕಟದಲ್ಲಿ ಒದ್ದಾಡಿ ಬೆಂದು ಹೋಗಿತ್ತು. ತನ್ನವನು ಕಣ್ಣೆದುರಿಗೆ ಇದ್ದರೂ ಅವನೊಂದಿಗೆ ಮಾತನಾಡದೆ ಅವನನ್ನು ಕಾಣದೇ ಇರುವುದು ಸಣ್ಣ ಸಂಗತಿಯಲ್ಲ. ಹಾಗೆ ಬೇರೊಂದು ಹೆಣ್ಣಿಗೆ ಬಿಟ್ಟುಕೊಡುವುದು ಅಷ್ಟು ಸುಲಭದ ಮಾತೂ ಅಲ್ಲ. ಬುದ್ಧಿ ಜೈ ಇನ್ನೊಬ್ಬರ ಸ್ವತ್ತು, ಅವನಿಂದ ಆದಷ್ಟು ದೂರ ಇರು ಎಂದು ಪ್ರೇರೇಪಿಸಿದರೂ ಮನಸ್ಸು ಅವನೆಂದೂ ನಿನ್ನವನೇ, ಅವನನ್ನು ನೀನು ಬೇರೆ ಯಾರಿಗೂ ಬಿಟ್ಟುಕೊಡುವ ಅಗತ್ಯವಿಲ್ಲ ಎಂದು ಹೇಳುತ್ತಿತ್ತು. ಬುದ್ಧಿ ಮನಸ್ಸುಗಳ ಗೊಂದಲದ ನಡುವೆಯೂ ಸದಾ ಅವಳ ಹೃದಯ ಬಯಸಿದ್ದು ಅವನನ್ನೇ, ಅವನ ಸಾಮೀಪ್ಯವನ್ನೇ. ಒಂದೇ ಸೂರಿನಡಿ ಇದ್ದರೂ ಅವನ ಮೊಗವ ಕಾಣದೆ, ಅವನ ದನಿಯ ಕೇಳದೆ ಅವನಿಂದ ದೂರ ಇರುವುದು ಅವಳಿಗೆ ಸಾಕಷ್ಟು ಹಿಂಸೆ ಮಾಡುತ್ತಿತ್ತು. ಜೊತೆಗೆ ಅವನೂ ಕೂಡ ತನ್ನ ಮರೆತು ಬಾಳುತ್ತಿರುವುದು ಅವಳ ನೋವನ್ನು ಮತ್ತಷ್ಟು ಹೆಚ್ಚಿಸಿತ್ತು. ಮರೆಯದೇ ಕ್ಷಮಿಸು ನೆನಪಾದರೆ ಕನಸನ್ನು ಹೊರಿಸು ഇരുಳಾದರೆ. ಮರೆಯದೇ ಕ್ಷಮಿಸು ನೆನಪಾದರೆ ಕನಸನು ಹೊರಿಸು ഇരുಳಾದರೆ. ನಿನದೇ ಹಿತವ ಬಯಸಿ ಒಲವು ನಿನ್ನಿಂದ ದೂರ ಓಡುವೆ. ನಿನದೇ ಹಿತವ ಬಯಸಿ ಒಲವು ನಿನ್ನಿಂದ ದೂರ ಓಡುವೆ. ಮನಸ್ಸಿದ್ದು ನೆನಪಿನ ಸಂಚಿಕೆ ಪುಟವನ್ನು ತಿರುವಲು ಅಂಜಿಕೆ. ಮರೆಯದೇ ಕ್ಷಮಿಸು ನೆನಪಾದರೆ ಕನಸನು ಹೊರಿಸು ഇരുಳಾದರೆ. ಇನ್ನೆಲ್ಲೂ ಕಾಣದ ತಲ್ಲೀನತೆ, ಇನ್ನೆಲ್ಲೂ ಕಾಣದೆ ಹೀಗಾಯಿತೆ. ಕೈಯಿಂದ ಜಾರಿತೇನೋ ನನ್ನಯ ಕತೆ. ಇಂದಲ್ಲ ನಾಳೆ ಸೇರುವಾಸೆಯಿಂದ ಬಾಳುವೆ. ಸಿಕ್ಕಾಗ ಎಲ್ಲವನ್ನೂ ಹೇಳುವೆ. ಮನಸ್ಸಿದ್ದು ಮುಗಿಯದ ಸಾಗರ, ഇരുಳಲಿ ಮುಗಿಯದ ಜಾಗರಣೆ. ಮನಸ್ಸಿದ್ದು ಮುಗಿಯದ ಸಾಗರ, ഇരുಳಲಿ ಮುಗಿಯದ ಜಾಗರಣೆ. ತಂಗಾಳಿ ತಂದಿದೆ ನಿನ್ನ ದನಿ, ಕಣ್ಣಲ್ಲಿ ಇಂಗಿದೆ ಸಣ್ಣ ಹನಿ. ತಂಗಾಳಿ ತಂದಿದೆ ನಿನ್ನ ದನಿ, ಕಣ್ಣಲ್ಲಿ ಇಂಗಿದೆ ಸಣ್ಣ ಹನಿ. ನನ್ನಲ್ಲಿ ಮಂದಹಾಸವಾಗಿ ನಿಂತೆನಿ, ನನ್ನಲ್ಲಿ ಮಂದಹಾಸವಾಗಿ ನಿಂತೆನಿ. ಕಣ್ಮುಚ್ಚದೇನೆ ನಿನ್ನ ದಾರಿಯನ್ನೇ ಕಾಣುವೆ, ನಿನ್ನನ್ನು ಕಂಡೇ ತೀರುವೆ. ಮನಸ್ಸಿದು ನಡೆಸಿದೆ ನಾಟಕ, ಬದುಕಲಿ ಕೆರಳಿಸಿ ಕೌತುಕ. ಮನಸ್ಸಿದು ನಡೆಸಿದೆ ನಾಟಕ, ಬದುಕಲಿ ಕೆರಳಿಸಿ ಕೌತುಕ. ಮರೆಯದೇ ಕ್ಷಮಿಸು ನೆನಪಾದರೆ ಕನಸನು ಹೊರಿಸು ഇരുಳಾದರೆ. ಮರೆಯದೇ ಕ್ಷಮಿಸು ನೆನಪಾದರೆ ಕನಸನು ಹೊರಿಸು ഇരുಳಾದರೆ. ಯಾರ ಮನದ ಭಾವನೆ ಏನೋ, ಯಾರಿಗಾಗಿ ಯಾರ ಒಲವೋ, ಯಾರ ಬದುಕಲಿ ಯಾರ ಅನುರಾಗವೋ. ಕುಡಿದ ಮತ್ತಿನಲ್ಲಿ ಅವನಾಡಿದ ಮಾತಿನ ಮೇಲೆ ಮನಸ್ಸಲ್ಲಿ ಸಾವಿರ ಕನಸು ಕಂಡವಳಿಗೆ ಅವನ ಒಲವು ತಾನಲ್ಲ ಮತ್ತೊಬ್ಬಳು ಎಂಬುದನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗದೆ ಒಳಗೊಳಗೆ ತಾನೂ ನೊಂದು ಅವನಿಂದ ಅಂತರ ಸೃಷ್ಟಿ ಮಾಡಿಕೊಂಡು ನೋವುಣ್ಣುತ್ತಿದೆ ಅಮೃತ ಮನಸ್ಸು. ಮತ್ತಲ್ಲಿ ತಾನಾಡಿದ ಮಾತಿನ ನೆನಪೇ ಇಲ್ಲದವನು ಅವಳ ಮನದಲ್ಲಿ ಹೊತ್ತಿ ಉರಿಯುತ್ತಿದ್ದ ಮನದ ಬೇಗೆಯ ಅರಿವೇ ಇಲ್ಲದೆ
ತಾನು ಕುಡಿದು ಬಂದಿದ್ದಕ್ಕೆ ಅವಳು ತನ್ನಿಂದ ದೂರ ಉಳಿದಿರುವಳು. ತಿಳಿಯದೆ ಮಾಡಿದ ತಪ್ಪಿಗೂ ಆದ ಪಶ್ಚಾತ್ತಾಪಕ್ಕೂ ಬೆಲೆಯಿಲ್ಲದೆ ಹಠ ಸಾಧಿಸುತ್ತಿರುವಳು ಎಂದು ತಿಳಿದಿರುವವನು ಅವನು. ಗೊಂದಲದ ಸೃಷ್ಟಿಯಲ್ಲಿ ಪ್ರಮುಖ ಪಾತ್ರಧಾರಿ ಚಾರ್ವಿಯಿಂದ ಗೊಂದಲಗಳು ಸರಿ ಹೋಗುವವ? ನಿಜಕ್ಕೂ ಜೈವಲವು ಯಾರೆಡೆಗೆ? ಅಮೃತ ಪ್ರೀತಿ ಫಲಿಸುವುದಾ? ಚಾರ್ವಿ ಜೈ ನಡುವೆ ಅಂಥದ್ದೇನಿದೆ? ಎಂದಿನಂತೆ ಕತೆ ಮುಂದುವರಿಯುವುದು. ಕೇಳ್ತಾ ಇರಿ ಕನಸುಗಳ ಅಕ್ಷರಧಾರೆ ಯೂಟ್ಯೂಬ್ ಚಾನಲ್. ಇದು ಕತೆಗಳ ಲೋಕ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕನಸುಗಳ ಅಕ್ಷರಧಾರೆ.